ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರ, ಪಾರದರ್ಶಕವಾಗಿ ನಾವು ಎಲ್ಲ ಇಲಾಖೆಗಳ ಮೇಲೆ ಹಿಡಿತಾ ಇರ್ತದೆ, ಮಂತ್ರಿಗೆ ಹಿಡಿತಾ ಇರ್ತದೆ. ಇಲಾಖೆ ಮೇಲೆ ಮಂತ್ರಿಗೆ ಹಿಡಿತಾ ಇದ್ರೇನೆ ಅವ್ರನ್ನ ಮಂತ್ರಿ ಅಂತ ಹೇಳೋದು. ಸದನ ನಡೆಸ್ತಾ ಇದ್ದೀರ, ತಾವು ಸದನನ ನಡೆಸ್ತಾ ಇದ್ದೀರಾ. ಸದನ ಹೇಗಾಗೋ ನಡೆದ್ರೆ ನಿಮ್ಗೆ ಕಂಟ್ರೋಲ್ ಇಲ್ಲ ಅಂತ ಅಂತಾರೆ. ಅದು ರೆಕಾರ್ಡ್ಸ್ ಅಲ್ಲಿ ಹೋಗ್ತದೆ. ಹಿಂದೆ ನಾವೆಲ್ಲ ಬಾಳಿಗ ಅವ್ರನ್ನ, ರಮೇಶ್ ಕುಮಾರ್ ಅವ್ರನ್ನೆಲ್ಲ ಕೋಟ್ ಮಾಡ್ತೀರಿ. ಯಾಕೆ ಅಂದ್ರೆ ಅವ್ರ ಸದನನ ಸರಿಯಾಗಿ ನಡೆಸಿರ್ತಾರೆ, ಅದಕ್ಕೋಸ್ಕರ ಅವ್ರ ಹೆಸರನ್ನ ನಾವು ಕೋಟ್ ಮಾಡಿರ್ತೀರಿ. ನಿಮ್ಮ ಹೆಸರು ಹಾಗೆ ಕೋಟ್ ಮಾಡ್ತೀರಿ. ನೀವೇನೇನು ಮಾಡಿದ್ದೀರಾ, ಈಗ ಅಭಿವೃದ್ಧಿ ಮಾಡಿದ್ದೀರಾ, ಕಲ್ಲರ್ ಮಾಡಿದ್ದೀರಾ, ಎಲ್ಲ ಸಿಎಂ ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿ DCM ಹೇಳಿದ್ರು ಕೂಡ ನೀವು ಬದಲಾವಣೆ ಆಗದೆ 9:30ವರೆಗೆ ಆಗ್ತೀರಾ. ಇವೆಲ್ಲ ರೆಕಾರ್ಡ್ ಅಲ್ಲಿ. ಅಂದ್ರೆ ನಿಮ್ ಕಂಟ್ರೋಲ್ ಅಂತ ಹೇಳೋದಕ್ಕೆ, ನಿಮ್ಮ ಅಧಿಕಾರನ ಯಾಕೆ ಚಲಾಯಿಸ್ತೀರಾ ಅಂತ ಹೇಳೋದಕ್ಕೆ ಕಂಟ್ರೋಲ್. ಹಾಗೆ ಪ್ರತಿಯೊಂದು ಇಲಾಖೆಗೂ ಆ ಮಂತ್ರಿ ಮೇಲೆ ಕಂಟ್ರೋಲ್ ಇದ್ರೆ ಅವ್ರನ್ನ ಮಂತ್ರಿ ಅಂತಾರೆ. ಇಲ್ಲ ಅಂತ ಹೇಳಿದ್ರೆ ಕಲೆಕ್ಷನ್ ಮಾಡ್ಕೊಂಡು ಹೋಗಕ್ ಬಂದಿದ್ದಾರೆ ಅಂತಾರೆ ಅಷ್ಟೇ ಜನ. ಆಡಳಿತ ಮಾಡೋ ಅಂಥದ್ದು ಒಂದು ಕಲೆ ಅದು. ಈಗ ಬಹಳಷ್ಟು ಜನ ಇಲ್ಲಿ ಮಂತ್ರಿಗಳು ಕೂತಿದ್ದಾರೆ, ಅವ್ರ ಇಲಾಖೆಗಳನ್ನ ರಿವ್ಯೂ ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ನೋಡ್ತಾರೆ, ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ. ತಾವು ಆರೋಗ್ಯ ಮಂತ್ರಿ ಆಗಿದ್ದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದ್ದೀರ, ನಾನು ಮಾಡಿದ್ದೀನಿ. ಇನ್ನು ಕೆಲವು ಮಂತ್ರಿಗಳು ಸರ್ಪ್ರೈಸು ಇಲ್ಲ, ವಿಸಿಟು ಇಲ್ಲ, ಡೈರೆಕ್ಟ್ ಆಗಿ ಬರ್ತಾರೆ ವಿಧಾನಸೌಧ, ಸೀದಾ ಶಾಂಗ್ರಿಲಾ, ಅಲ್ಲಿ ಬಿಟ್ರೆ ಮನೆ. ಇದು ಎಲ್ಲ ನಿಮ್ಮ ಶಾಸಕಾಂಗ ಸಭೆಯಲ್ಲೂ ನಾನು ನೋಡಿದ್ದೀನಿ. ಮಂತ್ರಿ ಕೆಲವರು ಇದ್ದಾರೆ, ಬಂದ ತಕ್ಷಣ ಡೈರೆಕ್ಟ್ ಆಗಿ ಇಲ್ಲಿ ವಿಧಾನಸೌಧ ಬರ್ತಾರೆ, ಇಲ್ಲ ಡೈರೆಕ್ಟ್ ಆಗಿ ಅವ್ರ ಇಷ್ಟೇ ಅವ್ರ ಮಂತ್ರಿ ಅಂದ್ರೆ ಅವ್ರ ರಾಜ್ಯಕ್ಕಲ್ಲ, ವಿಧಾನಸೌಧಕ್ಕೆ ಮತ್ತು ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ. ನಾನು ಯಾಕೆ ಈ ಮಾತಿಯನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಮಂತ್ರಿ ಆದ್ರೂ ಕೂಡ ಒಂದೊಂದು ನಯಾ ಪೈಸಾ ಟ್ಯಾಕ್ಸ್ ಪೇಯರ್ಸ್ ಅನ್ನೋ ಅದು ದುರುಪಯೋಗ ಆಗಬಾರ್ದು ಅಂತ ಅವ್ರ ತಲೆಯಲ್ಲಿ ಬಂದ್ರೆ ಮಂತ್ರಿ ಎಚ್ಚರಿಕೆಯಿಂದ ಇರ್ತಾನೆ. ಕಾವಲುಗಾರ, ಒಬ್ಬ ಮಂತ್ರಿ ಈಸ್ ಎ ವಾಚ್ಮ್ಯಾನ್, ಕಾವಲುಗಾರ, ಅವನು ಕಸ್ಟೋಡಿಯನ್. ನಮ್ಮನ್ನ ಎಲೆಕ್ಟ್ ಮಾಡಿರೋದು ಏನಕ್ಕೆ ಪಾಟೀಲ್ರೇ ಬೇಕು ಅಂತ ಯಾಕೆ ಎಲೆಕ್ಟ್ ಮಾಡಿದ್ರು? ಪರಮೇಶ್ವರೇ ಬೇಕು ಅಂತ ಎಲೆಕ್ಟ್ ಯಾಕೆ ಮಾಡಿದ್ರು? ಮುನಿಯಪ್ಪನವ್ರು ಬೇಕು ಅಂತ ಯಾಕೆ ಎಲೆಕ್ಟ್ ಮಾಡಿದ್ರು? ಜನಕ್ಕೆ ವಿಶ್ವಾಸ ಇವರು ಸರಿಯಾಗಿ ಆಡಳಿತ ಮಾಡ್ತಾರೆ ಅಂತ ಹೇಳಿ.